ನಮಸ್ಕಾರ. ಸೋನಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಅಸಂಘಟಿತ ವಲಯದ ಕಾರ್ಮಿಕರು ಈ ರಾಜ್ಯದ ಬಹುದೊಡ್ಡ ಆಸ್ತಿ. ಸಚಿವ ಸಂತೋಷ್ ಲಾಡ್. ಬಹುಜನರೆಲ್ಲ ಬೌದ್ಧರಾಗಿ ಪ್ರಬುದ್ಧ ಭಾರತ ನಿರ್ಮಾಣ ಮಾಡಿ. ನ್ಯಾಯವಾದಿ ಭಾನು ಪ್ರತಾಪ್ ಸಿಂಗ್ ಕರೆ. ಡೊಮೆಸ್ಟಿಕ್ ಬಿಲ್ ಜಾರಿಗೆ ಕ್ರಮ. ಸಚಿವ ಸಂತೋಷ್ ಲಾಡ್. ತಾಲಿಬಾನ್ಗಳನ್ನು ಬರಮಾಡಿಕೊಂಡು ಅವರಿಗೆ ಗೌರವ ಸಲ್ಲಿಸಿ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಅವಕಾಶ ನೀಡಿರುವುದು ನಾಚಿಕೆಗೇಡಿನ ಸಂಗತಿ ಎಂದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸ್ಥಾಪಿತ ರಾಜ್ಯ ಶಾಖೆ ವತಿಯಿಂದ ಡಾಕ್ಟರ್ ಎನ್ ಮೂರ್ತಿರವರಿಗೆ ಅಭಿನಂದನಾ ಸಮಾರಂಭ ಅಂಗವಾಗಿ ಬುದ್ಧಧಮ್ಮ ದೀಕ್ಷಾ ದಿನಾಚರಣೆ ಹಾಗೂ 100 ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಮ್ಠಾನ್ ವಲಯ ಅಂಗನವಾಡಿ ಕೇಂದ್ರ ಸಂಖ್ಯೆ 2ರಲ್ಲಿ ರಾಷ್ಟ್ರೀಯ ಪೋಷಣಾ ಮಾಸಾಚರಣೆ ಅಂಗವಾಗಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಸುದ್ದಿಯ ವಿವರಗಳು. ಅಸಂಘಟಿತ ವಲಯದ ಕಾರ್ಮಿಕರು ಈ ರಾಜ್ಯದ ಬಹುದೊಡ್ಡ ಆಸ್ತಿ ಎಂದು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ತಿಳಿಸಿದ್ದರು. ಅವರು ನಗರದ ಗಾಳಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾರ್ಮಿಕ ಇಲಾಖೆ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಹಾಗೂ ಸಾರಿಗೆ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಬೀದರ್ ಜಿಲ್ಲೆಯ ವಿವಿಧ ವರ್ಗದ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದರು. ರಾಜ್ಯದ ದುಡಿಯುವ ಜನರಲ್ಲಿ 85% ಅಸಂಘಟಿತ ವಲಯದ ಕಾರ್ಮಿಕರಾಗಿದ್ದಾರೆ. ವಿವಿಧ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರ ಮೂಲಕ ರಾಜ್ಯಕ್ಕೆ ದೊಡ್ಡ ಶಕ್ತಿಯಾಗಿದ್ದಾರೆ. ರಾಜ್ಯದಲ್ಲಿ ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿರುವ ಕಾರ್ಮಿಕರಿಗೆ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಮೂಲಕ ಅಂಬೇಡ್ಕರ್ ಕಾರ್ಮಿಕ ಸಹಾಯಕ ಹಸ್ತ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಈ ಯೋಜನೆಯಡಿ 101 ಅಸಂಘಟಿತ ವರ್ಗಗಳ ಕಾರ್ಮಿಕರನ್ನು ಗುರುತಿಸಲಾಗಿದ್ದು ಸುಮಾರು 35 ಲಕ್ಷ ಕಾರ್ಮಿಕರು ಒಳಗೊಂಡಿದ್ದಾರೆ. ಅವರಿಗೆ ಉಚಿತವಾಗಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ನೀಡಲಾಗಿದೆ ಎಂದರು. ಮುಂದುವರಿದು ಮಾತನಾಡುತ್ತಾ ಬೀದರ್ ಜಿಲ್ಲೆಯಲ್ಲಿ 59,493 ಕಾರ್ಮಿಕರು ನೋಂದಾಯಿಸಿಯಾಗಿದ್ದು ಅವರಿಗೆ ಸ್ಮಾರ್ಟ್ ಕಾರ್ಡ್ ನೀಡಲಾಗುತ್ತಿದ್ದು ಅಪಘಾತ ಸಂಭವಿಸಿದ್ದಲ್ಲಿ 1 ಲಕ್ಷ ಪರಿಹಾರ ನೀಡಲಾಗುವುದು. ಕರ್ನಾಟಕ ರಾಜ್ಯಕ್ಕಾಗಿ ಕಾರ್ಮಿಕರ ವಿಮಾ ಯೋಜನೆಯಡಿ 4 ಲಕ್ಷದವರೆಗೆ ವಿಮಾ ಸೌಲಭ್ಯ ನೀಡಲಾಗುವುದು. ಆಶಾದೀಪ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಜನರಿಗೆ ಉದ್ಯೋಗ ನೀಡಿದ್ದಲ್ಲಿ 50% ವೇತನ ಕಾರ್ಮಿಕ ಇಲಾಖೆ ಕಡೆಯಿಂದ ನೀಡಲಾಗುವುದು ಎಂದರು. ಮೋಟಾರ್ ಸಾರಿಗೆ ಹಾಗೂ ಸಂಬಂಧಿತ ಕಾರ್ಮಿಕರಿಗೆ ಮತ್ತು ಸಿನಿ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಯಾವ ರೀತಿ ಸಂಸ್ಥೆ ಮೂಲಕ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಮಿಕರನ್ನು ನೇಮಿಸಲಾಗುತ್ತದೆಯೋ ಅದೇ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಆಗುವ ಹಾಗೆ ಮಾಡುವುದಾಗಿ ಹಾಗೂ ಕರ್ನಾಟಕ ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮತ್ತು ಕಲ್ಯಾಣ ಅಧಿನಿಯಮ ರೂಪಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ತಿಳಿಸಿದ್ದರು. ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಮಾತನಾಡಿ, ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾದ ಮೇಲೆ ಶ್ರಮಿಕರಿಗಾಗಿ ಅನೇಕ ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೆ ತಂದು ಕಾರ್ಮಿಕರ ಬಾಳಿಗೆ ಬೆಳಕಾಗಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಕಾರ್ಮಿಕರ ಮಕ್ಕಳಿಗಾಗಿ ವಸತಿ ಶಾಲೆ ನಿರ್ಮಾಣ ಮಾಡುವ ಕಾರ್ಯ ಮಾಡುತ್ತಿದ್ದಾರೆ. ಈಗಾಗಲೇ ವಸತಿ ಶಾಲೆಗೆ ಖಾನಾಪುರದಲ್ಲಿ ಸ್ಥಳ ಸೂಚಿಸಲಾಗಿದೆ ಎಂದರು. ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಮಾತನಾಡಿ, ಸಂತೋಷ್ ಲಾಡ್ ಅವರು ಬಡವರ, ದಲಿತರ, ಕಾರ್ಮಿಕರ ಬಗ್ಗೆ ಅಪಾರವಾದ ಪ್ರೀತಿ ಉಳ್ಳವರು. ಸಾಮಾಜಿಕ ನ್ಯಾಯ, ಸಮಾಜ ನಿರ್ಮಾಣ ಮಾಡಲು ಹಾಗೂ ಕಾರ್ಮಿಕರ ಕಲ್ಯಾಣಕ್ಕಾಗಿ ಸದಾ ಶ್ರಮಿಸುವರು ಎಂದರು. ಇದೇ ಸಮಯದಲ್ಲಿ ಆಶಾದೀಪ ಯೋಜನೆಯಡಿ ವೇತನ ಮರುಪಾವತಿ ಚೆಕ್ ವಿತರಣೆ, ಖಾಸಗಿ ವಾಹನ ಚಾಲಕರ ಅಪಘಾತ ಮರಣ ಪರಿಹಾರ ಧನ ಸಹಾಯ ಹಾಗೂ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಹಾಗೂ ಕೃಷ್ಣ ಮೇಲ್ದಂಡೆ ಯೋಜನೆ ಅಧ್ಯಕ್ಷರಾದ ಬಾಬು ಹೊನ್ನ ನಾಯಕ್, ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಬಾಬು ಜಗಜೀವನ್ ರಾವ್, ನಿಗಮದ ಅಧ್ಯಕ್ಷ ನಾಗರಾಜ್ ಮುಂಡರ್ಗಿ,
ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಮೋಸಿನ್, ಕಾರ್ಮಿಕ ಆಯುಕ್ತ ಹಾಗೂ ರಾಜ್ಯ ವಿಮಾ ಯೋಜನಾ ವೈದ್ಯಕೀಯ ಆಯುಕ್ತರು ಎಚ್ಎನ್ ಗೋಪಾಲಕೃಷ್ಣ, ಸಾರಿಗೆ ಇಲಾಖೆಯ ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಆಯುಕ್ತ ಯೋಗೇಶ್ ಎಂಎಂ, ಜಂಟಿ ಕಾರ್ಮಿಕ ಆಯುಕ್ತ ಹಾಗೂ ಜಂಟಿ ಕಾರ್ಯದರ್ಶಿ ಎಸ್ಬಿ ರವಿಕುಮಾರ್, ಕಲಬುರಗಿ ಪ್ರಾದೇಶಿಕ ಸಹಾಯಕ ಆಯುಕ್ತ ಮೊಹಮ್ಮದ್ ಬಶೀರ್ ಅನ್ಸಾರಿ ಸೇರಿದಂತೆ ಇತರೆ ಕಾರ್ಮಿಕ ಅಧಿಕಾರಿಗಳು, ಕಾರ್ಮಿಕರು ಉಪಸ್ಥಿತರಿದ್ದರು. ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸುವಂತಹ ಸಮಾರಂಭಕ್ಕೆ ವಿದ್ಯುಕ್ತವಾಗಿ ಉದ್ಘಾಟನೆಗೈದು ಜ್ಯೋತಿ ಪ್ರಜ್ವಲನೆಯೊಂದಿಗೆ ಚಾಲನೆ ನೀಡಿದ್ದಾರೆ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ, ಮಾನ್ಯ ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ಅವ್ರ ಜೊತೆಯಾಗಿ ನಮ್ಮೊಂದಿಗೆ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು, ಹಾಗೆಯೇ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಹೀಂ ಖಾನ್ ಅವರು, ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರು ಸಾಥ್ ನೀಡಿದ್ದಾರೆ. ನಮ್ಮ ಈ ಸಮಾರಂಭದ ಮುಖೇನ ಅನಂತ ಧನ್ಯವಾದಗಳನ್ನ ವ್ಯಕ್ತಪಡಿಸಿದ ಸದಾ ಒಳಿತನ್ನು ಬಯಸುವಂತವರು, ಮಾತೃ ಹೃದಯವನ್ನು ಹೊಂದಿರತಕ್ಕಂಥವರು, ಶ್ರಮಮಯ ಜಯಂತಿ ಅಡಿಯಲ್ಲಿ ಈ ನಾಡಿನುದ್ದಕ್ಕೂ ಸಹ ಅನೇಕ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶ್ರಮಿಕರ, ಕಾರ್ಮಿಕರ ಕಲ್ಯಾಣ ಕೇಳಲಿಕ್ಕೆ ಬಯಸ್ತೇನೆ. ಅಂಬೇಡ್ಕರ್ ಅವರ ಹಾದಿಯಾಗಿ, ಬಸವಣ್ಣವರ ಹಾದಿಯಾಗಿ, ಬುದ್ಧವರ ಹಾದಿಯಾಗಿ ಬಂದ್ರೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಇವತ್ತು ನಮ್ಮಂತ ಯಂಗ್ಸ್ಟರ್ಸ್ಗಳಿಗೆ ಕೂಡ ಮಾರ್ಗದರ್ಶನ ಕೊಡ್ತಕ್ಕಂಥ ಕೆಲಸ ಈಶ್ವರ್ ಖಂಡ್ರೆ ಸಾಹೇಬರು ಮಾಡ್ತಾ ಇದ್ದಾರೆ. ಮೆಸರ್ಸ್ ಸಾಯಿ ಲೈಫ್ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ 5,21,093 ರೂಪಾಯಿಗಳ ಚೆಕ್ ಅನ್ನ ಆಶಾದೀಪ ಯೋಜನೆಗಳಲ್ಲಿ SC ST ಕಾರ್ಮಿಕರ ಕಲ್ಯಾಣಕ್ಕಾಗಿ ನೀಡಲಾಗ್ತಾ ಇದೆ. ಅದೇ ರೀತಿಯಾಗಿ ಮೆಸರ್ಸ್ ಜೆಮಿನಿ ಗ್ರಾಫಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಇವರಿಗೂ ಸಹ 1,12,349 ರೂಪಾಯಿಗಳ ಚೆಕ್ ಅನ್ನು ನೀಡಲಾಗ್ತಾ ಇದೆ. ಹಾಗೆಯೇ ಖಾಸಗಿ ವಾಣಿಜ್ಯ ವಾಹನ ಚಾಲಕರ ಅಪಘಾತ ಮರಣ ಹೊಂದಿದಂತಹ ನಾಮನಿರ್ದೇಶಕರಿಗೆ ಪರಿಹಾರ ಧನದ ಚೆಕ್ ಅನ್ನು ವಿತರಿಸಲಾಗ್ತಾ ಇದೆ. ಶ್ರೀಮತಿ ಸುನೀತಾ ಗಂಡ ಉಮಾಕಾಂತ್ ಅವರಿಗೆ ಹಾಗೆ ನಾಮನಿರ್ದೇಶಕರಿಗೆ ಕೊಡ್ತಕ್ಕಂತಹ ಚೆಕ್ ಇದು. ಶ್ರೀಮತಿ ರೇಷ್ಮಾ ಅವರಿಗೆ 5 ಲಕ್ಷ ರೂಪಾಯಿಗಳ ಚೆಕ್, ಹಾಗೆಯೇ ಶ್ರೀಮತಿ ಗೀತಾ ಅವರಿಗೆ ನೀಡಲಾಗ್ತಾ ಇದೆ. ಹಾಗೆಯೇ ಇದೀಗ ಸ್ಮಾರ್ಟ್ ಕಾರ್ಡ್ಗಳನ್ನ ಕೊಡುವಂಥದ್ದು ಕರೀಂ, ಡ್ರೈವರ್ ಆಗಿರ್ತಕ್ಕಂಥ ಕರೀಂ ಅವರು, ಮೈನುದ್ದೀನ್, ಸಂಜು ಕುಮಾರ್, ಮಲ್ಲಿಕಾರ್ಜುನ್, ಶಿವಾನಂದ ಜೋತೆಪ್ಪ, 5 ಜನ ದಯಮಾಡಿ ನಿಂತ್ಕೊಳ್ಳಿ ಬೇಕಾಗ ಒಂದು ಪ್ರಾಡಕ್ಟ್ ಜೊತೆ. ಹಾಗೆಯೇ ಬೀದಿ ಬದಿ ವ್ಯಾಪಾರಿಗಳಾಗಿರ್ತಕ್ಕಂತಹ ದಯಾನಂದ್, ಫೋಟೋಗ್ರಾಫರ್ ಆಗಿರ್ತಕ್ಕಂಥ ರವಿರಾಜ್, ಕ್ಷೌರಿಕರಾಗಿರ್ತಕ್ಕಂಥ ಸಂಗಪ್ಪ, ಹಮಾಲಿಗಳಾಗಿರ್ತಕ್ಕಂಥ ರಾಜ್ಕುಮಾರ್, ಹೋಟೆಲ್ ಕಾರ್ಮಿಕರು. ಗಿಗ್ ಬಿಲ್ ಅಂತಂದ್ರೆ ಯಾರು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ, ಅಂದರೆ ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝಾನ್, ಊಬರ್, ಓಲಾ ಇಂಥ ಯಾವ್ಯಾವ ಆ್ಯಪ್ ಇದೆ, ಆ್ಯಪ್ ಬೇಸ್ ಮುಖಾಂತರ ಯಾರು ಒಂದು ಪಾರ್ಸಲ್ ಇನ್ನೊಂದು ಪಾರ್ಸಲ್ ಉದಾಹರಣೆಗೆ ಒಂದು ನೀವು ಆನ್ಲೈನ್ ಆರ್ಡರ್ ಮಾಡಿರ್ತಕ್ಕಂಥ ಏನೇ ಇದ್ರೂ ಕೂಡ ವಸ್ತುವನ್ನ ತಮ್ಮ ಮನೆಗೆ ಬಂದು ತಲುಪಿಸ್ತಕ್ಕಂಥದ್ದು, ಇದಕ್ಕೆ ನಾವು ಗಿಗ್ ಎಕಾನಮಿ ಅಂತ ಹೇಳ್ತೀವಿ, ಗಿಗ್ ವರ್ಕರ್ ಅಂತ ಹೇಳ್ತೀವಿ. ಇಂಥ ಒಂದು ಗಿಗ್ ಬಿಲ್ಲನ್ನು ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮವರೆಗೆ ಕರ್ನಾಟಕ ರಾಜ್ಯದಲ್ಲಿ ಇದೆ. ಅದಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇದರಲ್ಲಿ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನರು ಈ ಒಂದು ವ್ಯವಸ್ಥೆಯಲ್ಲಿ ಇದ್ದಾರೆ. ನಮ್ಮ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅಸೆಂಬ್ಲಿಯಲ್ಲಿ ಆಲ್ರೆಡಿ ಬಿಲ್ಲಲ್ಲಿ ಪಾಸ್ ಆಗಿದೆ, ರೂಲನ್ನು ಫ್ರೇಮ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ 5 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಏನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸಂಪೂರ್ಣವಾದ ಸಾಮಾಜಿಕ ಭದ್ರತೆ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ, ನಮ್ಮ ಇಲಾಖೆ ಮಾಡುತ್ತೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಒಂದು ಸಿನಿ ಬಿಲ್ ಅಂತ ತಂದಿದ್ದೀವಿ ಖಂಡ್ರೆ ಸಾಹೇಬ್ರೆ. ಇಡೀ ಭಾರತ ದೇಶದಲ್ಲಿ ಈ ಸಿನಿ ಬಿಲ್ ಎಲ್ಲಿ ಇಲ್ಲ. ಏನು ಸಿನಿ ಬಿಲ್ ಅಂತಂದ್ರೆ, ಯಾರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ಕೋಟಿಗೂ ಹೆಚ್ಚು ಜನ ಪಿಕ್ಚರ್ ಅನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ. ಆ ಟಿಕೆಟಿನ ಮೇಲೆ ನಾವು 1% ಇಂದ 2% ಸೆಸ್ಸನ್ನು ಕಲೆಕ್ಟ್ ಮಾಡ್ತೀವಿ. ಅಷ್ಟೇ ದುಡ್ಡು ಕರ್ನಾಟಕ ಸರ್ಕಾರ ಸಹಭಾಗಿತ್ವವಾಗಿ ಆ ದುಡ್ಡನ್ನು ಕೊಡುತ್ತೆ. ಆ ದುಡ್ಡನ್ನ ಕಾರ್ಪೊರೇಟ್ ಮಾಡೋದ್ರ ಮುಖಾಂತರ ಸಿನಿ ಫೀಲ್ಡ್ ಅಂತಂದ್ರೆ ಕೇವಲ ಸಿನಿಮಾ ಆ್ಯಕ್ಟಿಂಗ್ಗಳಲ್ಲ, TV ಸೀರಿಯಲ್ಸ್ನಾಗೆ ಮಾಡ್ತಕ್ಕಂಥವ್ರು, ಸ್ಟಂಟ್ ಮ್ಯಾನ್ಗಳಿರ್ಬೋದು, ಮೇಕಪ್ ಆರ್ಟಿಸ್ಟ್ಗಳಿರ್ಬೋದು, ಅಲ್ಲಿ ಕೂಡ ಡೈಲಿ ವೇಜಸ್ ಹೋಗ್ತಕ್ಕಂಥ ಆರ್ಟಿಸ್ಟ್ಗಳಿದ್ದಾರೆ. ಅದ್ರ ಜೊತೆಗೆ ಪೌರಾಣಿಕ ನಾಟಕ ಮಾಡ್ತಕ್ಕಂಥವ್ರು, ಡೊಳ್ಳು ಕುಣಿತ, ಈ ಹುಲಿ ಹೆಜ್ಜೆ ಮಾಡ್ತಕ್ಕಂಥವ್ರು, ಏನು ಕಾರ್ಯಕ್ರಮ ಕರ್ನಾಟಕ ನಮ್ಮ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯಲ್ಲಿ ಯಾರ್ಯಾರು ನೋಂದಾಯಿಸಿ ಮಾಡ್ಕೊಂಡಿದ್ದಾರೆ, ಡ್ರಾಮಾ ಮಾಡ್ತಕ್ಕಂಥವ್ರು, ಇವರೆಲ್ಲರೂ ಸೇರಿದ್ರೆ ಲಕ್ಷಾಂತರ ಜನರು ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೂ ನಾವು ಈ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದ್ರ ಜೊತೆಗೆ ಅವರಿಗೆ ಸಾಮಾಜಿಕ ಭದ್ರತೆ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ.
ಇನ್ನೊಂದು ಸರ್ ಟ್ರಾನ್ಸ್ಪೋರ್ಟ್ ಬಿಲ್ ತಂದಿದ್ದಾವೆ. ಟ್ರಾನ್ಸ್ಪೋರ್ಟ್ ಬಿಲ್ನಲ್ಲಿ ಎಲ್ಲ ಡ್ರೈವರ್ಗಳು, ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಗಳು ಯಾರಿದ್ದಾರೆ, ಬರೀ ಆಟೋ ರಿಕ್ಷಾ ಡ್ರೈವರ್ ಅಲ್ಲ, ಆಟೋ ರಿಕ್ಷಾ ಡ್ರೈವರ್ಗಳು ಹಿಡಿದು ನೀವು ಸಿವಿಲ್ ಟ್ರಕ್ ಡ್ರೈವರ್ ಇರ್ಬೋದು, ಬಸ್ ಡ್ರೈವರ್ಗಳು ಇರ್ಬೋದು, 407 ಡ್ರೈವರ್ಗಳು ಇರ್ಬೋದು, ನಿಮ್ಮದೇ ಸ್ವಂತ 4 ವೀಲರ್ ಯಾವುದೇ ಗಾಡಿ ಇರ್ತಕ್ಕಂಥದ್ದು ನಿಮ್ಮಲ್ಲಿ ಕಮರ್ಷಿಯಲ್ ಲೈಸೆನ್ಸ್ ಇದ್ರೆ, ಅದ್ರ ಜೊತೆಗೆ ಕ್ಲೀನರ್ಗಳು, ಆಮೇಲೆ ಟೈರ್ ಟ್ರೇಡಿಂಗ್ ಯೂನಿಟ್ ಮಾಡ್ತಕ್ಕಂಥವ್ರು, ಗ್ಯಾರೇಜ್ ಮಾಲೀಕರು, 2 ವೀಲರ್ ಮೆಕ್ಯಾನಿಕ್ಸ್ಗಳು, ಟೂ ವೀಲರ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ, ಲಾಜಿಸ್ಟಿಕ್ಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥ, ಯಾರು ಶೋರೂಮ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರು ಕಾರ್ಮಿಕರಿದ್ದಾರೆ ಅವರೆಲ್ಲರೂ ಈ ಟ್ರಾನ್ಸ್ಪೋರ್ಟ್ ಬಿಲ್ ನಲ್ಲಿ ಬರ್ತಾರೆ. ನಮ್ಮ ಅಂದಾಜು ಮಟ್ಟಿಗೆ ಸರ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 25 ಲಕ್ಷ ಜನ ಇರತಕ್ಕಂಥ ಸಾಧ್ಯತೆ ಇದೆ. ನಮ್ಮಲ್ಲಿ ಇಲ್ಲಿವರೆಗೆ 11 ಲಕ್ಷ ಜನವರೆಗೆ ಇವತ್ತು ನಮ್ಮಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಇವತ್ತು ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ಅಪಘಾತದಲ್ಲಿ ಯಾರನ್ನ ತೀರಿ ಹೋದ್ರೆ ಅವ್ರಿಗೆ 5 ಲಕ್ಷ ಕೊಡ್ತಕ್ಕಂಥ ಕೆಲಸ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸಂದರ್ಭದಲ್ಲಿ ಯಾಕೆಂದ್ರೆ ಅವ್ರಿಗೆ ಆ ನೋವಿರುತ್ತೆ, ಆ ಕಾರಣಕ್ಕಾಗಿ ಅತ್ಯಂತ ಕ್ರಾಂತಿಕಾರಕವಾದಂತಹ ಇಡೀ ದೇಶಕ್ಕೆ ಒಂದು ಮಾದರಿಯಾದಂತಹ ರೀತಿಯಲ್ಲಿ ತಿಂಗಳಿಗೆ 1 ದಿವಸ ಅಲ್ವಾ, ತಿಂಗಳಿಗೆ 1 ದಿವಸ ಕಡ್ಡಾಯವಾಗಿ ಅವರಿಗೆ ರಜೆ ಕೊಡಲೇಬೇಕು ಅಂತ ಒಂದು ಕಾಯ್ದೆಯನ್ನು ತಂದಿದ್ದಂತಹ ಕೀರ್ತಿ ಯಾರಿಗಾದರೂ ಸಂದ್ರೆ ಅದು ಸಂತೋಷ್ ಲಾಡ್ ಅವರಿಗೆ ಸಂತೋಷ. ಸ್ವಲ್ಪ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸಿ, ಇನ್ನೂ ಜೋರಾಗಿ. ಹಿಂದಕ್ಕೆ ಯಾರ ಮಾಡಿರ ಯಾರು ಮಾಡಿಲ್ಲ. ಇದು ಬರೀ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ, ಮಾನ್ಯ ಸಂತೋಷ್ ಲಾಡ್ ಅವರು ಮಾಡ್ಬೋದು, ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದ್ದಿಲ್ಲ. ಇವತ್ತು ಇದೇ ರೀತಿಯಲ್ಲಿ ಅನೇಕ ಯೋಜನೆಗಳನ್ನು ಇವತ್ತು ನೋಡಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಶ್ರಮಿಕರ ಮಕ್ಕಳಿಗಾಗಿ ಒಂದು ವಸತಿ ಶಾಲೆ. ನಾವು ಹಿಂದೆ ಕಾರ್ಮಿಕ ಇಲಾಖೆಯಿಂದ ವಸತಿ ಶಾಲೆನ ಪ್ರಾರಂಭ ಮಾಡಬಹುದು ಅಂತ ಹೇಳಿ ಯಾರಿಗಾರ ಗೊತ್ತಿತ್ತ? ಏನದೇ ಯಾರಿಗೂ ಗೊತ್ತಿದ್ದಿಲ್ಲ. ಆದರೆ ಸಚಿವ ಸಂಪುಟದಲ್ಲಿ ಪ್ರಸ್ತಾವನೆ ತಂದ್ರು, 450 ನೋಡ್ತಾ ಇದ್ದೇವೆ. ಇವತ್ತು ಸುಮಾರು ನಮ್ಮ ಜಿಲ್ಲೆ ಸೇರಿಕೊಂಡು ಒಂದೊಂದು ವಸತಿ ಶಾಲೆಗೆ 30 ರಿಂದ 35 ಕೋಟಿ, ಅಂದರೆ ಅವರಿಗೆ ಎಲ್ಲ ರೀತಿಯ ಏನು ಶ್ರೀಮಂತರ ಮಕ್ಕಳು, ನಮ್ಮ ಮಕ್ಕಳು ಯಾವ ಪಬ್ಲಿಕ್ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅದಕ್ಕಿಂತಲೂ ಉತ್ತಮವಾದಂತಹ ಮೂಲಭೂತ ಸೌಕರ್ಯಗಳು ಇರಬೇಕು. ನಮ್ಮ ಕಾರ್ಮಿಕರ ಮಕ್ಕಳು ಅವರಿಗೂ ಸಹಿತ ಇವತ್ತು ಎಲ್ಲ ರೀತಿಯಲ್ಲಿ ಸೌಲಭ್ಯಗಳನ್ನು ಒಳಗೊಂಡಂತ ವಸತಿ ಶಾಲೆ ಅವರಿಗೆ ಸಿಗಬೇಕು, ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಅಂತ ಹೇಳಿ ಇವತ್ತು ಖಾನಾಪುರದಲ್ಲಿ 10 ಎಕರೆ ಜಮೀನು ಕೊಟ್ಟಿದ್ದೀವಿ. 31 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ವಸತಿ ಶಾಲೆ ನಿರ್ಮಾಣ ಆಗ್ತಾ ಇದೆ. ರಾಜ್ಯದ ಎಲ್ಲ 31 ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ನನಗೆ ತಿಳಿದ ಮಟ್ಟಿಗೆ ಇವತ್ತು ಸುಮಾರು 1,000 ಕೋಟಿಗಿಂತಲೂ ಹೆಚ್ಚಿನ ಒಂದು ಅನುದಾನದಲ್ಲಿ ಈ ಶ್ರಮಿಕ ವಸತಿ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ. ಮತ್ತೆ ಸ್ಟ್ರಾಂಗ್ಲಿ ಮಾತಾಡ್ತಾರೆ ನಿಮ್ಮ ಸಲಗೆ, ಬಡವ್ರ ಸಲಗೆ. ಇಡೀ ಕರ್ನಾಟಕ ಸ್ಟೇಟ್ನಲ್ಲಿ ಬಡವರು ಆಗಲಿ, ದಲಿತ ಆಗಲಿ, ಮೈನಾರಿಟಿ ಆಗಲಿ, ಬ್ಯಾಕ್ವರ್ಡ್ಸ್ ಆಗಲಿ, ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ ಆ ಸಂವಿಧಾನ ಬಗ್ಗೆ, ಈಕ್ವಾಲಿಟಿ ಬಗ್ಗೆ ಅವರು ಡೈರೆಕ್ಟ್ ಅಸೆಂಬ್ಲಿನಲ್ಲಿ, ಕ್ಯಾಬಿನೆಟ್ನಲ್ಲಿ ಮತ್ತೆ ಪ್ರೆಸ್ ಮೀಡಿಯಾನಲ್ಲಿ ಮುಂದೆ ಡೈರೆಕ್ಟ್ ಮಾತಾಡ್ತಾರೆ. ಅವರು ಒಬ್ಬರು ನಮ್ಮ ಇಡೀ ಕರ್ನಾಟಕದಲ್ಲಿ ಬ್ಯಾಕ್ವರ್ಡ್ ಲೀಡರ್ ಅಂತ ಅವರಿಗೆ ಐಡೆಂಟಿಫೈ ಮಾಡಿದ್ದಾರೆ. ಎಲ್ಲರೂ ಬಡವರು ಲೀಡರ್ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಅದ್ರ ಸಲಗೆ ಸಂತೋಷ್ ಲಾಡ್ ಅವರಿಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಸುಮಾರು ಇಡೀ ಕರ್ನಾಟಕ ಸ್ಟೇಟ್ನಲ್ಲಿ ಬಡವರು ಸಲಗೆ, ಅವ್ರ ಮಕ್ಕಳು ಭವಿಷ್ಯ ಸಲಗೆ, क्योंकि जो तुम कष्ट उठाए, जो लेबर लोग हैं, जो मैकेनिक है, ड्राइवर है, हमाल है, जितने लोग जो आज कष्ट उठा रहे हैं वो कष्ट उनके बच्चों को नहीं होना। सबसे ज़्यादा संविधान पे चलने वाले, बाबा साहब अम्बेडकर के संविधान पे चलने वाले और स्ट्रिक्ट फॉलो करो बोलने वाले जो शख्स है अनिल लाड साहब, संतोष अनिल लाड, वो कभी भी इक्वलिटी के बारे में, क्यों इक्वलिटी के बारे में बोलते हैं बोले तो उनको भी, मेरे को भी, ईश्वर खन्ना साहब को भी बहुत टाइम फोन आता है, बहुत से लोग आके रिक्वेस्ट करते हैं
ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರ ಬೀದರ್ನಲ್ಲಿ ಕರ್ನಾಟಕ ಪಂಚಶೀಲ ಸಾಹಿತ್ಯ ಕಲಾ ಸಮಿತಿ ಬೀದರ್ ವತಿಯಿಂದ 14ನೇ ಅಕ್ಟೋಬರ್ 1956ರಂದು ನಾಗ್ಪುರದಲ್ಲಿ ಜರುಗಿದ ದೀಕ್ಷಾಭೂಮಿ ಕಾರ್ಯಕ್ರಮ ದಿನದ ನಿಮಿತ್ತ ಬೃಹತ್ ಬಹುಜನ ಜಾಗೃತಿ ಸಮಾವೇಶ ಹಾಗೂ ರಾಜ್ಯ ಮಟ್ಟದ ಬುದ್ಧ ಭೀಮ ಗೀತೆಗಳ ಭಜನೆ ಸಂಗೀತ ಸ್ಪರ್ಧೆಯನ್ನ ತಥಾಗತ ಗೌತಮ್ ಬುದ್ಧರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟನೆ ನೆರವೇರಿಸಿದರು. ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಭಾನು ಪ್ರತಾಪ್ ಸಿಂಗ್ ಅವರು ಮಾತನಾಡಿ, ಇಂದು ದೇಶದಲ್ಲಿ ಮನುವಾದ, ಅಸಮಾನತೆ, ಸಂವಿಧಾನ ವಿರುದ್ಧ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು ಮನಃಶಾಸ್ತ್ರ ಒಪ್ಪುವ ಸರ್ಕಾರಗಳಿಂದ ನಡೆಯುತ್ತಿದೆ. ಶಾಂತಿ, ಸಮಾನತೆ, ಬಂಧುತ್ವ ಮರುನಿರ್ಮಾಣ ಮಾಡಲು ದೇಶದ ಬಡಜನರು ಡಾಕ್ಟರ್ ಅಂಬೇಡ್ಕರ್ ದಾರಿ ತೋರಿಸಿದ ತಥಾಗತ ಗೌತಮ್ ಬುದ್ಧರ ಬೌದ್ಧ ಸ್ವೀಕರಿಸಿ ಬೌದ್ಧರಾಗಿ ಪ್ರಬುದ್ಧ ಭಾರತ ನಿರ್ಮಾಣ ಮಾಡಲು ಕರೆ ನೀಡಿದ್ದರು. ಮನುವಾದ ದೇಶದಿಂದ ಶಾಶ್ವತವಾಗಿ ನಿರ್ನಾಮ ಮಾಡಲು ಸಾಮೂಹಿಕ ಹೋರಾಟದ ಅವಶ್ಯಕತೆ ಇದೆ ಎಂದರು. ಬಹುಜನರು ದೇಶವನ್ನು ಗೌರವಿಸುವುದಾಗಿ ಭಾರತ ಅಥವಾ ಇಂಡಿಯಾ ಎಂದು ಮಾತ್ರ ಹೇಳಬೇಕು. ಹಿಂದೂಸ್ತಾನ್ ಪದ ಬಳಸಬಾರದು. ಸಂವಿಧಾನದಲ್ಲಿ ಸಹ ಅವಕಾಶ ಇಲ್ಲ ಎಂದು ಹೇಳಿದ ಅವರು, ಡಾಕ್ಟರ್ ಅಂಬೇಡ್ಕರ್ ಅವರು ಸಾಕಷ್ಟು ನೋವು ನಲಿವು ಸಹಿಸಿಕೊಂಡು ನಮ್ಮೆಲ್ಲರಿಗೆ ಸಂವಿಧಾನದ ಮೂಲಕ ಮುಕ್ತಿ ನೀಡಿದ್ದಾರೆ. ಅವರ ಸಂವಿಧಾನ ಸಂಪೂರ್ಣ ಅನುಷ್ಠಾನ ಆಗಬೇಕಾದರೆ ಬಹುಜನರು ರಾಜಕೀಯವಾಗಿ ಮುಂದೆ ಬಂದರೆ ಮಾತ್ರ ಸಾಧ್ಯವೆಂದರು. ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬರೂ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಹೊಂದಲು ಸಂಕಲ್ಪ ಮಾಡಿ ಎಂದು ಸಂದೇಶ ನೀಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಜೊತೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಆಟ ಆಡುತ್ತಿದೆ. ಇನ್ನು ಮುಂದೆ ಅವರ ಆಟ ನಡೆಯುವುದಿಲ್ಲ. ಬಹುಜನರು ಜಾಗೃತರಾಗುತ್ತಿದ್ದಾರೆ ಎಂಬ ವಿಶ್ವಾಸ ಮೂಡಿಸಿದ್ದರು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಮನುವಾದಿ, ದೇಶದ್ರೋಹಿ ವ್ಯಕ್ತಿ ರಾಕೇಶ್ ಕಿಶೋರ್ ಶೂ ಎಸೆದಿದ್ದರೆ ಹಿಂದೆ ಮನುವಾದಿಗಳ ದೊಡ್ಡ ಸಂದೇಶ ಇದೆ. ಇದಕ್ಕೆ ಭಾರತೀಯ ಪ್ರತಿಯೊಬ್ಬ ನಾಗರಿಕರನ್ನ ವಿರೋಧಿಸಬೇಕೆಂದು ಹೇಳಿದ್ದರು. ಕಾರ್ಯಕ್ರಮದಲ್ಲಿ ಪೂಜ್ಯ ಭಂತೆ ಜ್ಞಾನಸಾಗರ್ ಅವರು ಸಾನ್ನಿಧ್ಯ ವಹಿಸಿದ್ದರು. ಕರ್ನಾಟಕ ಪಂಚಶೀಲ ಸಾಹಿತ್ಯ ಕಲಾ ಸಮಿತಿ ಅಧ್ಯಕ್ಷ ಲಕ್ಷ್ಮಣ್ ಕಾಂಚೆ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಹಿರಿಯ ಮುಖಂಡರಾದ ವೈಜನಾಥ್ ಸೂರ್ಯವಂಶಿ, ನ್ಯಾಯವಾದಿ ಬಿ ಕೃಷ್ಣಪ್ಪ, ವಿಶ್ವನಾಥ್ ದೇನೆ, ವಿಜಯ್ ಕುಮಾರ್ ಸೋನಾರೆ, ದಯಾನಂದ್ ನೌಲೆ, ಡಾಕ್ಟರ್ ಅಮೃತ್ ಎಸ್ ಮೂಳ್ಕೆರೆ, ರಾಜ್ಕುಮಾರ್ ಮೂಲಭಾರತಿ, ಚಂದ್ರಕಾಂತ್ ನಿರಾಟೆ, ಪ್ರಕಾಶ್ ಠಾಕೂರ್, ಮಹೇಶ್ ಗೋರ್ನಾಳ್ಕರ್, ಬಬ್ರುವಾಹನ್ ಬೆಳ್ಮಗ್ಗೆ, ಸಂಜುಕುಮಾರ್ ಡಾಕುಳಗಿ, ಕಂಟೆಪ್ಪ ಪೂಜಾರಿ, ಸುರೇಶ್ ಜೋಜನಾಕರ್, ರಾಜ್ಕುಮಾರ್ ಗುನ್ನಳ್ಳಿ, ಮಲ್ಲಿಕಾರ್ಜುನ್ ಮಹೇಂದ್ರ ಕುಮಾರ್, ರಾಜ್ಕುಮಾರ್ ಕಾಂಬ್ಳೆ, ನರ್ಸಿಂಗ್ ಸಾಮ್ರಾಡ್, ಖಾಳೆಪ್ಪ ಮೈಲೂರೆ, ಗೋಪಾಲ್ ರಾವ್ ಹೊಸ್ಮನಿ, ಸತೀಶ್ ಕುಮಾರ್ ದೇನೆ ಇದ್ದರು. ಇದೇ ಸಂದರ್ಭದಲ್ಲಿ ಮಾಯಾದೇವಿ, ದಿವಂಗತ ಕಾಶಿನಾಥ್ ಗವಾಯಿ, ಮಚ್ಚೇಂದ್ರ ಬೇಂದ್ರೆ, ದಿವಂಗತ ಗುರುನಾಥ್ ಬೇಂದ್ರೆ, ಶರಣಮ್ಮ, ದಿವಂಗತ ಮಾಣೇರಾವ್ ಜ್ಯೋತಿ, ಆಜಾದ್, ದಿವಂಗತ ಮಚೇಂದ್ರನಾಥ್ ಸೋನೆ ಕಾಂಬ್ಳೆ, ರಾಜ್ಕುಮಾರ್, ದಿವಂಗತ ಈಶ್ವರ್ ಕರುಣಾಸಾಗರ್, ನೀಲ್ಕಂಠ್ ಕಾಂಬ್ಳೆ ಕುರುಪಿಖೇಳ್ಗಿ, ಲಕ್ಷ್ಮಣ್ ರಾವ್ ಬಾಬು ಶೆಟ್ಟಿ ಮಂಠಾಳ್, ಅಶೋಕ್ ಬಾಬುನೋರ್ ಮರ್ಖಲ್ ಇವರುಗಳಿಗೆ ಬೌದ್ಧ ಧರ್ಮದ ಕಾರ್ಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಕವಿಗಳಿಗೆ ಗೌರವ ಸನ್ಮಾನ ಮಾಡಲಾಯಿತು. ಸ್ವಾಗತ ಗೀತೆಯನ್ನು ಕರ್ನಾಟಕ ಪಂಚಶೀಲ ಸಾಹಿತ್ಯ ಕಲಾ ಸಮಿತಿಯ ಅರ್ಜುನ್ ಕಾಂಚೆ ಸಂಗಡಿಗರು ನಡೆಸಿಕೊಟ್ಟರು. ಸ್ವಾಗತವನ್ನು ಸೂರ್ಯಕಾಂತ್ ಬಡಿಗೇರ್ ಮಾಡಿದ್ದರು. ನಿರೂಪಣೆಯನ್ನು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಅಧ್ಯಕ್ಷ ಅಂಬದಾಸ್ ಗಾಯಕ್ವಾಡ್ ಮಾಡಿದ್ದರು. ವಂದನಾರ್ಪಣೆಯನ್ನು ರೇಖಾ ಕಾಂಚೇರವರು ನಡೆಸಿಕೊಟ್ಟರು. बड़ा दिन है, बहुत महान दिन है आज 14 अक्टूबर। आज ही के दिन नागपुर की दीक्षा भूमि में हमारे मुक्तिदाता ने हिंदू धर्म को त्याग कर बौद्ध धर्म की दीक्षा ली और कहा उन्होंने, आज मेरा पुनर्जन्म हो रहा है। पुनर्जन्म जन्म का मतलब ही यह है कि जब कोई प्राणी, बच्चा, व्यक्ति, कोई भी जब जन्म लेता है तो पूरी तरह से नितांत निर्मल और शुद्ध होता है. किसी तरह की गंदगी उस पर नहीं होती. ये पुनर्जन्म है. और धम्म की दीक्षा लेते हुए तब बाबा साहब ने जब कहा कि मेरा पुनर्जन्म हो रहा है, तो इसका कोई मतलब है, इसका कोई महत्व है. अकेले नहीं, पूरे समाज के साथ में लिया. 10 लाख लोगों के साथ धम्म की दीक्षा ली. मैं अगर जितना बाबा साहब को समझ पाया हूं,
जितना पढ़ के मैंने चिंतन मनन किया है, मेरा मानना यही है कि यही एक अंतिम लक्ष्य था, यह हमारी अंतिम लड़ाई यही है जो बाबा साहब ने हमें बताई कि हमें कहां जाना है। हम इसे सांस्कृतिक परिवर्तन की बात कहते हैं। दो ही तरह के परिवर्तन हैं, एक तीन तरह के परिवर्तन हैं, जैसे एक अल्पकालिक विचारधारा का, दूसरा दीर्घकालीन यानी राजनीतिक परिवर्तन, और तीसरा सांस्कृतिक परिवर्तन। और सांस्कृतिक परिवर्तन हमारे लिए क्या है, बाबा साहब का कहना क्या था, वो है बौद्धमय भारत। हम बुद्ध के बताए रास्ते पर चलें, हम हिंदू धर्म को छोड़कर बौद्ध बन जाएं। यही रास्ता था, यही बताया था। लड़ाई भी दो ही तरह की हैं। मूल रूप से लड़ाई इस देश में जहां तक हम समझ पाते हैं वो दो ही तरह की हैं, एक राजनीतिक लड़ाई और दूसरा सांस्कृतिक लड़ाई। राजनीतिक लड़ाई 10% है, असली लड़ाई सांस्कृतिक लड़ाई है। आप देख रहे होंगे इस देश में सत्ता चाहे किसी के भी हाथ में रही हो, लेकिन जो काम हो रहे हैं उस संस्कृति के अनुसार हो रहे हैं, उस ब्राह्मणवादी व्यवस्था के अनुसार हो रहे हैं जो हजारों साल से देश को अपने कंट्रोल में रखे हुए हैं। यह है कि सरकारी स्तर पर कोई आदेश इस तरह का है कि आप कोई भी फॉर्म सर्विस के लिए भरते हैं जिसमें रिजर्वेशन मिलता है, तो आपको भरना पड़ता है, तो आप बताया जा रहा है कि आप धम्म तो अपना भरेंगे, भर दीजिए बुद्ध धम्म, बुद्धिज्म, लेकिन उसमें आपको जाति भी भरनी है और फिर उसमें आपको उपजाति भी भरनी है। तो सूर्यवंशी सर, ये कौन सी जय मतलब हम बुद्ध हुए, ऐसे कैसे बुद्ध हुए? अगर बुद्धिज्म में आने के बाद भी हमें जातियों को भरना पड़ेगा या जातियों से हम चिपके रहेंगे, तो ये कैसा बौद्ध धर्म का परिवर्तन है? ये परिवर्तन कहां से? मैं इसको उदाहरण से समझाने की आपको कोशिश करूंगा। धर्म को क्यों, हिंदू धर्म को क्यों छोड़ा बाबा साहब ने? क्योंकि हिंदू धर्म की जितनी भी व्यवस्था है वो मानवता के खिलाफ है, और उसमें वर्ण व्यवस्था और जाति व्यवस्था, ये दोनों बहुत कठोर और बुरी व्यवस्था है। इसी के माध्यम से तो हम सबको हजारों साल तक पीड़ित किया गया, यही तो एक व्यवस्था है ना। तो जाति व्यवस्था हिंदू धर्म का अभिन्न अंग है। ನಾಲ್ಕಾರು ಮನೆಗಳಿಗೆ ಹೋಗಿ ಕೆಲಸ ಮಾಡಿಕೊಂಡು ಬದುಕುತ್ತಿರುವ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತೆಗಾಗಿ ಹೊಸ ಬಿಲ್ ತರಲು ರಾಜ್ಯ ಸರ್ಕಾರ ಮುಂದಾಗಿದೆ ಎಂದು ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು 101 ವಿವಿಧ ಅಸಂಘಟಿತ ಕಾರ್ಮಿಕ ವರ್ಗಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಬೀದರ್ಗೆ ಆಗಮಿಸಿರುವುದಾಗಿ ತಿಳಿಸಿದ್ದರು. ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಮಂತ್ರಿಗಿರಿ ಕೇಳಿದ ಹಕ್ಕು ಪ್ರತಿಯೊಬ್ಬರಿಗೆ ಇದ್ದು ಅದನ್ನು ಪಕ್ಷದ ಹೈಕಮಾಂಡ್ ಬಳಿ ಕೇಳಬೇಕೇ ಹೊರತು ಮಾಧ್ಯಮದವರ ಮುಂದೆ ಚರ್ಚಿಸುವುದು ಅಸಮಂಜಸವಲ್ಲ. ಸಂಪುಟ ವಿಸ್ತರಣೆ ವಿಚಾರ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು, ಆದರೂ ಸಚಿವ ಸಂಪುಟದ ಅಗತ್ಯವಿದೆ ಎಂದು ಒಪ್ಪಿಕೊಳ್ಳುವುದಾಗಿ ತಿಳಿಸಿದ್ದರು. ವ್ಯಾಪಂ ಕೇಸ್ನಲ್ಲಿ 44 ಜನ ಸಾಕ್ಷಿಗಳ ಹತ್ಯೆಯಾದರೂ ಪ್ರಧಾನಿ ಮೋದಿ ಆಗಲಿ ಅಥವಾ ಬಿಜೆಪಿಯವರು ದಿವ್ಯ ಮೌನ ವಹಿಸಿದ್ದಾರೆ. ತಾಲಿಬಾನ್ಗಳನ್ನು ವಿರೋಧಿಸುತ್ತಿದ್ದ ಬಿಜೆಪಿಯವರು ಉತ್ತರ ಪ್ರದೇಶದಲ್ಲಿ ತಾಲಿಬಾನ್ಗಳನ್ನು ಬರಮಾಡಿಕೊಂಡು ಅವರಿಗೆ ಗೌರವ ಸಲ್ಲಿಸಿ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಅವಕಾಶ ನೀಡಿರುವುದು ನಾಚಿಕೆಗೇಡಿನ ಸಂಗತಿ ಎಂದರು. ನಮ್ಮ ಯುಪಿಎ ಸರ್ಕಾರ 1 ಹಾಗೂ 2ನೇ ಅವಧಿಯಲ್ಲಿ ಒಟ್ಟು ಬಾಂಗ್ಲಾದೇಶದ 80,000 ನುಸುಳುಕೋರರನ್ನು ಹೊರಹಾಕಲಾಗಿದೆ. ಆದರೆ ಇವರ 11 ವರ್ಷದ ಅವಧಿಯಲ್ಲಿ ಬರೀ 6,000 ನುಸುಳುಕೋರರಿಗೆ ಹೊರದೂಡಿ ದೊಡ್ಡ ಸಾಧನೆ ಮಾಡಿದ್ದಾಗಿ ಹೇಳಿಕೊಳ್ಳುತ್ತಿದ್ದಾರೆ. ಅಂದು ಸಾವಿತ್ರಿಬಾಯಿ ಫೂಲೆ ಅವರ ಮೇಲೆ ಕೆಸರು ಎರಚಲಾಗಿತ್ತು. ಇಂದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆದ ಪ್ರಸಂಗ ನಡೆದಿದೆ. ಇದು ಹಾಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಸಾಧನೆ ಎಂದು ಕುಟುಕಿದ್ದರು. ಆರ್ಎಸ್ಎಸ್ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ, ಈಗಾಗಲೇ ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪರಿಶೀಲಿಸುವಂತೆ ತಿಳಿಸಿದ್ದಾರೆ ಎಂದು ಲಾಡ್ ಹೇಳಿದ್ದರು.
ಈ ಪತ್ರಿಕಾಗೋಷ್ಠಿಯಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್, ಮಹಾನಗರ ಪಾಲಿಕೆ ಅಧ್ಯಕ್ಷ ಮಹಮ್ಮದ್ ಗೌಸ್, ಕಾಡಾ ಅಧ್ಯಕ್ಷರಾದ ಬಾಬು ಹೊನ್ನನಾಯಕ್, ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ, ಕಾಂಗ್ರೆಸ್ ಮುಖಂಡರಾದ ಭೀಮಸೇನ್ ರಾವ್ ಶಿಂದೆ, ಅನಿಲ್ ಕಾಳೆ, ಅಮರ್ ಜಾಧವ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಯಾರ್ಯಾರು ಶಾಸಕರು ಆಗಬೇಕಂತ ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ ಅವರಿಗೆ ಸರಿ ಇದೆ, ಯಾಕಂದರೆ ಎಲ್ಲರೂ ಅರ್ಹತೆ ಇರತಕ್ಕಂಥವ್ರು. ಅದ್ರಾಗೇನು ನಾನೇ ಗ್ರೇಟ್ ಅಂತಲ್ಲ ಅಥವಾ ನನಗೆ ಅರ್ಹತೆ ಇದೆ ಅಂತಲ್ಲ. ಎರಡನೇದು ಮನವಿ ಅಷ್ಟೇ, ತಮ್ಮ ಮುಖಾಂತರ ಮನವಿ ಮಾಡ್ತಕ್ಕಂಥದ್ದು ಎಲ್ಲರಿಗೆ ಕೇಳ್ತಕ್ಕಂಥದ್ದು ಹಕ್ಕಿದೆ. ಅದು ಪಾರ್ಟಿಯ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೇಳಿದ್ರೆ ಒಳ್ಳೆಯದು, ಮಾಧ್ಯಮ ಮುಖಾಂತರ ಕೇಳಬಾರ್ದು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ. ನಾನು ಮನವಿನ ಅವ್ರು ಸ್ವೀಕಾರ ಮಾಡಬೇಕಂತಲ್ಲ, ಗೊಂದಲಗಳನ್ನ ಅವಾಯ್ಡ್ ಮಾಡಲಿಕ್ಕೆ, ಸ್ಪೆಕ್ಯುಲೇಷನ್ಗಳನ್ನ ಅವಾಯ್ಡ್ ಮಾಡಲಿಕ್ಕೆ ಅವರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ತಮ್ಮ ಮುಖಾಂತರ ಕಳ್ಕೊಳ್ಳಿ ಮನವಿಯನ್ನು ಮಾಡ್ಕೊಳ್ತೀನಿ ಅಷ್ಟೇ. ಖಂಡಿತವಾಗ್ಲು, ಯಾಕಂದರೆ ಒಂದು ಕಂಪ್ಲೀಟ್ ಸರ್ಕಾರ ಇದ್ಮೇಲೆ ಅದು ಯೂಶಲಿ ಬೇರೆ ಕೂಡ ಅವಕಾಶ ಕೊಡಬೇಕಂತಕ್ಕಂಥದ್ದು ಅಥವಾ ಹೊಸ ಮಕ್ಕಳಿಗೆ ಕೊಡಬೇಕಂತಕ್ಕಂಥದ್ದು ಎಲ್ಲ ಸರ್ಕಾರಗಳು ಮಾಡ್ತವೆ. ಅದು ನಮ್ಮ ಸರ್ಕಾರನ ಮುಂದೆ ಬರ್ತಕ್ಕಂತ ಹೇಳಿ ಸೂಕ್ತವಾಗಿ ಅವ್ರಿಗೆ ಯಾವಾಗ ಅನಿಸುತ್ತೆ ಅವ್ರು ಮಾಡ್ತಾರೆ. ವಿಶೇಷವಾಗಿ ಕೇರಿಸಿರ್ತಕ್ಕಂಥದ್ದು ಊಟದ್ದಷ್ಟೇ. ಊಟ ಬಿಟ್ಟರೆ ಬೇರೇನಿಲ್ಲ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಕಾರ್ಪೊರೇಷನ್ ಎಲೆಕ್ಷನ್ ಬಗ್ಗೆ ಮಾತನಾಡಿದ್ವಿ. ಹೇಗೆ ಚಪ್ಪಲಿಲ್ಲ ಹೊಡೆದ್ರು, ನಾವು ಒಪ್ಕೊಂಬಿಟ್ಟಿವಿ. ಆ ದೇಶದಲ್ಲಿ ಯಾರು ರಿಜೆಕ್ಟ್ ಮಾಡಲಿಲ್ಲ. ಅವತ್ತು ಸಾವಿತ್ರಿಬಾಯಿ ಫುಲೆಗೆ ಸಗಣಿಲ ಹೊಡೆದ್ರು, ಇವತ್ತು CJಗೆ ಚಪ್ಪಲಿಲ ಹೊಡೆದ್ರು. ಖುಷಿ ಏನಂತಂದ್ರೆ ಇವತ್ತು BJPಯವರ 11 ವರ್ಷದ ಅವಧಿಯಲ್ಲಿ ಏನು ಸಕ್ಸಸ್ ಅಂತಂದರೆ ತಾಲಿಬಾನ್ ಅವ್ರಿಗೆ ಕರೆಸ್ಬಿಟ್ಟು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಇದು ಹೆಗ್ಗಳಿಕೆ. ಏನೋ ವೀರಾವೇಶ ಮಾತನಾಡ್ತಕ್ಕಂಥ ಮಾತುಗಳು ಅವ್ರು ಹಿಂಗೆ ಪಾಕಿಸ್ತಾನ, ತಾಲಿಬಾನ, ಎಲ್ಲರಿಗಿಂತ ನಾಚಿಕೆ ಸಂಗತಿ ಏನಂತಂದ್ರೆ ತಾಲಿಬಾನ್ ಅವರು ಈ ದೇಶದಲ್ಲಿ ಬರ್ತಾರೆ, ನಮಗೆ ಹೇಳ್ತಾರೆ ನಾವು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಹೆಣ್ಮಕ್ಳು ಇರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಪ್ತೀವಿ, ಅದನ್ನು ಒಪ್ತೀವಿ. ಇದು BJPಯವ್ರ ಕೊಡುಗೆ. ಮತ್ತೆಲ್ಲ ಹೆಣ್ಮಕ್ಳ ಹೆಸರ ಮೇಲೆ ಎಲ್ಲ ನದಿ, ದೇವರು, ಸರಸ್ವತಿ, ಲಕ್ಷ್ಮಿ, ಕಾವೇರಿ ಎಲ್ಲ ಹೆಸರುಗಳು ನಮ್ಮ ಹೆಣ್ಮಕ್ಳ ಹೆಸರ ಮೇಲೆ ಇರೋದು. ಇವ್ರ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತದೆ ನೋಡ್ರಿ. ತಾಲಿಬಾನಿಗೆ ಮನುಸ್ಮೃತಿಗೆ ಏನು ವ್ಯತ್ಯಾಸ ಇಲ್ಲ. ತಾಲಿಬಾನಿಗೆ ಮನುಸ್ಮೃತಿಗೆ ಏನು ವ್ಯತ್ಯಾಸನೇ ಇಲ್ಲ. ಅದು BJP ಐಡಿಯಾಲಜಿ. ಇವತ್ತು ತಾಲಿಬಾನ್ ಅವ್ರಿಗೆ ಯಾಕೆ ಬೈಕಾಟ್ ಮಾಡಲಿಲ್ಲ ನೀವು? ಯಾವ ಹೆಣ್ಮಕ್ಳ ವಿರುದ್ಧವಾಗಿರ್ತಕ್ಕಂಥದ್ದು, ಹೆಣ್ಮಕ್ಳಿಗೆ ಶೈಕ್ಷಣಿಕವಾಗಿ ಅವಕಾಶನೇ ಕೊಡೋಲ್ಲ ಅಂತ ದೇಶವ್ರಿಗೆ ನೀವು ಇಲ್ಲಿ ಕರೆಸಿ ಬಂದವ್ರಿಗೆ ಸನ್ಮಾನ ಮಾಡ್ತಾ ಇದ್ದೀರಲ್ಲ, ಗಾಡ್ ಆಫ್ ಆನರ್ ಮಾಡಿದ್ರಲ್ರಿ ನೀವು UPನಲ್ಲಿ. ಇದು ಚರ್ಚೆನೇ ಬರೋದಲ್ಲ ಈಗ. ಅಲ್ರಿ, ನಮ್ಮಲ್ಲಿ ಯಾವಾಗಲೂ ರೀ ಫಾರಿನ್ ಡಿಪ್ಲೊಮಸಿ ಇದೆ ಅಲ್ರಿ. ಫಾರಿನ್ ಡಿಪ್ಲೊಮಸಿ ಒಂದು ಸಿಸ್ಟಮ್ ಇದೆ. ದೇಶ ಅಂತಕ್ಕಂಥದ್ದು ನೀವು ಪ್ರಧಾನಮಂತ್ರಿ ಆದರೆ, ನಾನು ಪ್ರಧಾನಮಂತ್ರಿ ಆದರೆ ವ್ಯವಸ್ಥೆಯಲ್ಲಿ ನಡೀತದೆ. ಇವ್ರು ನಡೆಸ್ತಕ್ಕಂಥದ್ದು ರಾಜಕೀಯ ಇಚ್ಛಾಶಕ್ತಿ. ಈಗಿದೆ ಪಾಕಿಸ್ತಾನ ಜೊತೆ ಇವರೇ ನವಾಜ್ ಶರೀಫ್ ಕೇಕ್ ತಿಂದು ಬಂದರು. ಯಾರು ಉತ್ತರ ಕೊಡಬೇಕು? ಪ್ರೋಟೋಕಾಲ್ ಇಲ್ಲ, ಏನೂ ಇಲ್ಲ. BJP 3 ಮುಖಂಡರುಗಳು, ವಾಜಪೇಯಿ ಸಾಹೇಬರು, ಒನ್ ಆಫ್ ದ ಫೈನೆಸ್ಟ್ ಪಾರ್ಲಿಮೆಂಟೇರಿಯನ್, ಐ ಗಾಟ್ ಗ್ರೇಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಮ್. ಅವರು ಹೋಗಿ ಬಂದರು. ಅಡ್ವಾಣಿ ಸಾಹೇಬರು ಹೋಗಿದ್ರು ಪಾಕಿಸ್ತಾನಿಗೆ, ಮೋದಿ ಸಾಹೇಬರು ಕೂಡ ಪಾಕಿಸ್ತಾನಿಗೆ ಹೋಗಿದ್ದರು. ನಮ್ಮ ಮೇಲೆ ಬೈತಾರೆ. ಇವತ್ತು ಪಹಲ್ಗಾಮ್ ಅಟ್ಯಾಕ್ ಯಾಕೆ ಸ್ಟಾಪ್ ಮಾಡಿದ್ರಿ ನೀವು? ಏನು ಕಾರಣ ಏನು? ಅದಾಯಿತು. ಪಾಕಿಸ್ತಾನ ಜೊತೆ ಮ್ಯಾಚ್ ಯಾಕೆ ಆಡಿದ್ರಿ ನೀವು? ಕ್ರಿಕೆಟ್ ಮ್ಯಾಚ್ ಯಾಕೆ ಆಡಿದ್ರಿ? ಇವತ್ತು ತಾಲಿಬಾನ್ ಅವ್ರಿಗೆ ಯಾಕೆ ಕರೆಸ್ತಾ ಇದ್ದೀರಿ ನೀವು? ಇದ್ರ ಬಗ್ಗೆ ಚರ್ಚೆನೇ ಇಲ್ಲ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಸ್ಥಾಪಿತ ರಾಜ್ಯ ಶಾಖೆ 5 ದಶಕಗಳ ಹೋರಾಟದ ಹುಲಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರಿಗೆ ಅಭಿನಂದನಾ ಸಮಾರಂಭ ಅಂಗವಾಗಿ ಬುದ್ಧಧಮ್ಮ ದೀಕ್ಷಾ ದಿನಾಚರಣೆ ಮತ್ತು 100 ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಗರದ ಕರ್ನಾಟಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ವೈಶಾಲಿ ನಗರ ಅಂದೂರಿನ ಪೂಜ್ಯ ಬಂತೆ ದಮ್ಮಾನಂದ ಮಹಾತೇರು ಡಾಕ್ಟರ್ ಎನ್ ಮೂರ್ತಿ ಅವರು ತಥಾಗತ ಗೌತಮ್ ಬುದ್ಧ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೇಣದ ಬತ್ತಿ ಹಚ್ಚಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಲಕ್ಷಾಂತರ ಜನರೊಂದಿಗೆ ಬೌದ್ಧ ಧರ್ಮವನ್ನು ಮರಳಿ ಧಮ್ಮ ದೀಕ್ಷೆ ಪಡೆದ ವಿಶೇಷ ದಿನವಾಗಿದೆ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಹರಿಹರ್ ಎಲ್ ಗೋಖಲೆ, ಬೈಲ್ ಹೊನ್ನಯ್ಯ, ಕೋದಂಡರಾಮ, ಬಸವರಾಜ್ ಸಾಸಲ್ಮರಿ,
ಚಂದ್ರಕಾಂತ್ ಹೆಪ್ಪುಳಗಾವ್, ರಾಜು ಕಡ್ಯ, ರಮೇಶ್ ಕಟ್ಟಿತುಂಗಾವ್, ಫರ್ನಾಂಡಿಸ್ ಹೆಪ್ಪುಳಗಾವ್, ಧನ್ರಾಜ್ ನಿಡೇಬಾನ್, ಮರಿಸ್ವಾಮಿ ಕರಡಿಮನಿ, ಎಚ್ ಹನುಮಂತಪ್ಪ ಕಡಿಮನಿ, ಅಶೋಕ್ ಕರ್ಕಲೆ, ಶರಣು ದೊಡ್ಮನಿ, ಶಿವಕಾಂತ್ ಕಾಂಬ್ಳೆ, ಸಂಜುಕುಮಾರ್ ಪಿ ಭೀಮ್ನಗರ್, ದಿಗಂಬರ್ ಎನ್ ಶಿಂದೆ, ಸಂಜು ಮೊಳಕೆರೆ, ರಾಜ್ಭೂಷಣ್ ಭಾಡ್ ಸಾಂಗ್ವಿಕರ್, ಗೌರೇಶ್ ಮುತ್ತಂಗೆ, ವಿಶಾಲ್ ಘೋಡೆ, ಏವನ್ ಕುಮಾರ್ ಲಾದೇಕರ್, ಬಾಬುರಾವ್ ಸೂರ್ಯವಂಶಿ ಸೇರಿದಂತೆ ಸಂಘಟನೆಯ ಜಿಲ್ಲಾ, ತಾಲೂಕಾ, ಹೋಬಳಿ ಹಾಗೂ ಪದಾಧಿಕಾರಿಗಳು ಮತ್ತು ಸಮಾಜದ ಎಲ್ಲ ಬಾಂಧವರು ಸೇರಿದಂತೆ ಇತರರು ಇದ್ದರು. ಒಬ್ಬರೊಬ್ಬರು ಹಾಕ್ರಿ. ಅಣ್ಣಾಜಿ ಅವರಿಗೆ ಏನಾಗಿದೆ ಈಗ ಅಣ್ಣಗೆ ಸರ್ ಸಾಧು 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 ಸಾಧು. ದೇಶದ ಸಮಸ್ತ ಬಹುಜನರಿಗೆ ಈ ದಿನ ಅತ್ಯಂತ ಪವಿತ್ರಕಾರಕವಾದಂಥ ದಿನ ಅಕ್ಟೋಬರ್ 14. ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳದಂತಹ ದಿನ ಏಪ್ರಿಲ್ 14 ನಮಗೆ ಪವಿತ್ರಕಾರಕವಾದಂಥ ದಿನ. ಹಾಗೆ ಡಿಸೆಂಬರ್ 6 ಕೂಡ ನಾವು ನೆನೆದುಕೊಳ್ಳುವಂಥ ದಿನ. ಈ ದಿನವನ್ನು ಇಡೀ ದೇಶಾದ್ಯಂತ ಹಬ್ಬದೋಪಾದಿಯಲ್ಲಿ ಲಕ್ಷ ಜನ ಸೇರಿ ಜಾಗೃತಿ ಕಾರ್ಯಕ್ರಮವನ್ನು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ 14ನೇ ತಾರೀಕು ಬೌದ್ಧ ಧರ್ಮಕ್ಕೆ ಮರಳಿ ಮನೆಗೆ ಹೋದ ದಿನವನ್ನು ಆಚರಿಸ್ತೇವೆ. ಅದೇ ರೀತಿ ಇಲ್ಲಿ ಬೀದರ್ನಲ್ಲಿ ನಾವು ಬುದ್ಧ ಧಮ್ಮ ದಿನಾಚರಣೆ ಮತ್ತು 100 ಸಾಧಕರಿಗೆ ಅಭಿನಂದನೆ ಮತ್ತು ಸನ್ಮಾನ ಮತ್ತು ಅಂಬೇಡ್ಕರ್ ಪ್ರಶಸ್ತಿಯನ್ನು ಇವತ್ತು ಪ್ರದಾನ ಮಾಡ್ತಾಯಿದ್ದೀವಿ. ಏನು ಇವತ್ತು ಸ್ವತಂತ್ರ ಬಂದು 75 ವರ್ಷ ಆದರೂ ಕೂಡ ಇನ್ನು ಬಡತನ, ಅಸ್ಪೃಶ್ಯತೆ, ನಿರುದ್ಯೋಗ, ಹಾಹಾಕಾರ ಮಡುಗಟ್ಟಿದೆ. ಅಸ್ಪೃಶ್ಯತೆ ಅಂದರೆ ಅಧಿಕಾರಹೀನತೆ. ಆಳುವ ದೊರೆಗಳು ಆದರೆ ಬಡತನ ಮತ್ತು ಅಸ್ಪೃಶ್ಯತೆ ಸಮಾನತೆ ಸಿಗ್ತದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು. ಮತ್ತು ನಾವು ಸಾಮಾಜಿಕವಾಗಿ ತುಳಿದುಕೊಳ್ಳದಂಥ, ಸಾಮಾಜಿಕ ಅಸಮಾನತೆಗೊಳಗಾದಂಥ ಏನು ಬಹುಜನರು ಏನಿದ್ದಾರೆ ಅವರ ಮೂಲ ಧಮ್ಮ ಏನಿದೆ, ಮೂಲ ಧರ್ಮ ಇದೆ, ಬೌದ್ಧ ಧರ್ಮಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅನುಸರಿಸಿ ನಾವು ಕೂಡ ಬೌದ್ಧ ಧರ್ಮಕ್ಕೆ ಮರಳಬೇಕಾಗಿದೆ. ಆ ಕಾರಣದಿಂದ ರಾಜ್ಯಾದ್ಯಂತ ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಈ ದಿನ ಅಸ್ಪೃಶ್ಯತೆ ಆಚರಣೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಭಾರತ ದೇಶದ ಶ್ರೇಷ್ಠ ನ್ಯಾಯಾಲಯದ ಚೀಫ್ ಜಸ್ಟಿಸು BR ಗವಾಯರ್ ಅವರ ಮೇಲೆ ಚಪ್ಪಲಿಯನ್ನು ಎಸೆಯುವಂಥ ಮೂಲಕ ಒಬ್ಬ ವಕೀಲ ತಮ್ಮ ದಾಷ್ಟ್ಯತೆಯನ್ನು ಮೆರೆದಿದ್ದಾರೆ. ಅವರನ್ನು ಇದುವರೆಗೂ ಕೂಡ ಬಂಧಿಸಿ ಜೈಲಿಗೆ ಹಾಕುವಂಥ ಕಾರ್ಯ ನಡೆದಿಲ್ಲ.
ಬೀದರ್ ನಗರ ಚಿದ್ರಿ ಬಡಾವಣೆಯಲ್ಲಿ ಕಮಠಾಣ್ ವಲಯ ಅಂಗನವಾಡಿ ಕೇಂದ್ರ ಸಂಖ್ಯೆ 2ರಲ್ಲಿ ರಾಷ್ಟ್ರೀಯ ಪೋಷಣಾ ಮಾಸಾಚರಣೆ ಅಂಗವಾಗಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದ ಉದ್ದೇಶ ಪೌಷ್ಟಿಕ ಆಹಾರದ ಮಹತ್ವ ತಿಳಿಸುವುದು, ಮಕ್ಕಳ ಅಪೌಷ್ಟಿಕತೆ ನಿವಾರಣೆ, ರಕ್ತಹೀನತೆ ತಡೆಗಟ್ಟುವುದು ಹಾಗೂ ಗರ್ಭಿಣಿ ಬಾಣಂತಿಯರ ಆರೈಕೆಯ ಕುರಿತು ಅರಿವು ಮೂಡಿಸುವುದಾಗಿದೆ. ಪೋಷಣ ಮಾಸದ ಅಂಗವಾಗಿ ಅನ್ನಪ್ರಸಾದ, ಸಹಪೋಷಣ, ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಮತ್ತು ಮಕ್ಕಳ ಬೆಳವಣಿಗೆ ಕುರಿತು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಯಿತು. ನಿರೂಪಣಾಧಿಕಾರಿ ಶ್ರೀಕಾಂತ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳ ಎರಡನೇ ತಾಯಿಯಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಸಮಾಜಕ್ಕೆ ಬಹು ಉಪಯುಕ್ತ ಎಂದು ಹೇಳಿದರು. ಕಮಠಾಣ್ ವಲಯ 2 ಚಿದ್ರಿ ಗ್ರಾಮದಲ್ಲಿ ಕಾರ್ಯಕ್ರಮ ಮಾಡಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ನಿರೂಪಣಾಧಿಕಾರಿ ಶ್ರೀಕಾಂತ್ ಅವರು ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಮಾಡುವ ಉದ್ದೇಶ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಯಾಗಬೇಕಾದರೆ ಗರ್ಭಿಣಿಯರಿಂದ ಮಗು 2 ವರ್ಷ ಆಗುವವರೆಗೆ ಪೌಷ್ಟಿಕ ಆಹಾರ ಕೊಡಬೇಕು. ಹಸಿರು ತರಕಾರಿ, ಸೊಪ್ಪು, ಮೊಳಕೆ ಕಾಳು ಸೇವಿಸಬೇಕು. ಇದರಿಂದ ರಕ್ತ ಹೆಚ್ಚುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ನಗರ ಸದಸ್ಯರು ಇಂದುಮತಿ ಚಿದ್ರಿ ಅಧ್ಯಕ್ಷರ ಸ್ಥಾನ ವಹಿಸಿದ್ದರು. ಮಕ್ಕಳಿಗೆ ಪೋಷಣೆ ಹೇಗೆ ಮಾಡಬೇಕು ಎಂದು ಸಿಡಿಪಿ ಶ್ರೀಮತಿ ಶಾರದಾ ಕಲ್ಮರ್ಕರ್ ಇದರ ಬಗ್ಗೆ ಮಾತನಾಡಿದ್ದರು. ಈ ಕಾರ್ಯಕ್ರಮಕ್ಕೆ ವೈದ್ಯಾಧಿಕಾರಿ ರೇಣುಕಾ, ಮೇಲ್ವಿಚಾರಕಿ ಅರುಣ, LHB ಉಷಾರಾಣಿ, ಕಿರಿಯ ಆರೋಗ್ಯ ಸಹಾಯಕಿ ನೀಲಾಂಬಿಕಾ, ಆರೋಗ್ಯ ಇಲಾಖೆಯ ಪ್ರವೀಣ್ ಮತ್ತು CPIU ಅಧ್ಯಕ್ಷರು ಶಕುಂತಲಾ ಸೋನಿ, ಕಾರ್ಯದರ್ಶಿ ಚೆನ್ನಮ್ಮ ಚಿದ್ರಿ, ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಗರ್ಭಿಣಿಯರು, ಮಹಿಳೆಯರು, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಇತರರು ಭಾಗವಹಿಸಿದ್ದರು. ಪ್ರತಿ ವರ್ಷ ಏನು ಪೋಷಣ ಮಾಸಾಚರಣೆ ಕಾರ್ಯಕ್ರಮ, ಆಹಾರದ ಶಿಬಿರಗಳನ್ನು ಮಾಡುವ ಮುಖಾಂತರ, ಆರೋಗ್ಯ ತಪಾಸಣೆ ಮಾಡುವ ಮುಖಾಂತರ, ಸೀಮಂತ ಕಾರ್ಯಕ್ರಮ ಮಾಡುವ ಮುಖಾಂತರ, ಅನ್ನಪ್ರಾಶನ ಮಾಡುವ ಮುಖಾಂತರ ಜನರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಹೌದಿಲ್ಲ. ಈ ಕಾರ್ಯಕ್ರಮದ ಒಂದು ಅಂಗವಾಗಿ ಇವತ್ತಿನ ಡಾಟಾ ನೋಡಿದಾಗ ಸ್ವಲ್ಪ ನಮ್ಮಲ್ಲಿ ತಾಯಂದಿರ ಹಾಗೂ ಮಕ್ಕಳ ಮರಣ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ ಅಂತಂದ್ರೆ ಇದು ಇನ್ನೂ ಕಡಿಮೆ ಆಗ್ಬೇಕು. ಎಲ್ಲೂ ಕೂಡ ತಾಯಿ ಮರಣ ಆಗ್ಲಾರ್ದಂಗ, ಶಿಶು ಮರಣ ಆಗ್ಲಾರ್ದಂಗ ನೋಡ್ಕೋಬೇಕಂತಂದ್ರೆ ಪೌಷ್ಟಿಕ ಆಹಾರವನ್ನ ನಾವು ಪೂರಕ ಪೌಷ್ಟಿಕ ಆಹಾರವನ್ನ ಸರಿಯಾಗಿ ತಗೊಳ್ಬೇಕು ಅಂತಕ್ಕಂಥದನ್ನ ಜನರಿಗೆ ಅರಿವು ಮೂಡಬೇಕು ಹೌದಿಲ್ಲ. ಈಗ ನಾವು ನಮ್ಮ ಇಲಾಖೆಯಿಂದ ಫುಡ್ ಕೊಡ್ತೀವಿ, ಅವ್ರು ಫುಡ್ ತಗೋತಾರ, ಮನೆಗೆ ಯಾರು ತಿಂತಾರ ಗೊತ್ತಿಲ್ಲ, ಯಾರಿಗೆ ಕೊಟ್ಟೋ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ತಾವು ಈ ರೀತಿ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಕೊಡ್ತಕ್ಕಂಥ ಫುಡ್ ನಲ್ಲಿ ಯಾವ ರೀತಿಯಾಗಿ ನ್ಯೂಟ್ರಿಷನ್ ಇರ್ತದ, ಏನ್ ಪ್ರೋಟೀನ್ ಎದುರಾಗಿರ್ತದ, ಇವೆಲ್ಲ ನೀವು ತಿಳುವಳಿಕೆ ಹೇಳಿದ್ರಂದ್ರೆ ಪ್ರತಿ ತಿಂಗಳ ನಾವು 1ನೇ ಶುಕ್ರವಾರ ಮತ್ತು 3ನೇ ಶುಕ್ರವಾರ TV ಆಕ್ಟಿವಿಟೀಸ್ಗಳನ್ನ ಮಾಡ್ತೀವಿ. ಆ ಆಕ್ಟಿವಿಟೀಸ್ಗಳು ಮಾಡಿದಾಗ ಇವನ್ ಬಾಲ ವಿಕಾಸ ಸಮಿತಿಯ ಸದಸ್ಯರಾಗ್ಲಿ ಅಥವಾ ಮಕ್ಕಳ ತಾಯಂದಿರಾಗ್ಲಿ, ಮಕ್ಕಳ ಪಾಲಕರಿಗಾಗ್ಲಿ ಕರೆಸಿ ಹೇಳಿದ್ರ ಮುಖಾಂತರ ಏನಾಗ್ತದೆ ಅಂತಂದ್ರೆ ಒಂಚೂರು ಅವ್ರ ಮನೆಗೆ ಏನ್ ಅನ್ನ, ಸಾರ, ಗಾಳಿ ಉಣ್ತಾರಲ್ಲ ಅದ್ರ ಜೊತೆಯಲ್ಲಿ ಸ್ಥಳೀಯವಾಗಿ ಲಭ್ಯ ಇರ್ತಕ್ಕಂಥ ತರಕಾರಿಗಳನ್ನ ಬಳಸುವ ಮುಖಾಂತರ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬಹುದು. ರಕ್ತಹೀನತೆ ಪ್ರಮಾಣ ಕಡಿಮೆ ಆಗ್ಬೇಕಂದ್ರೆ ನಮ್ಗೆ ಎಲ್ಲಾ ರೀತಿಯಾದಂತಹ ಪ್ರೋಟೀನ್ಗಳು ಬೇಕು. ಎಲ್ಲಾ ರೀತಿಯಾದ ಪೋಷಣ ಅಭಿಯಾನ ಅಂತ ಒಂದು ದಿನಾಚರಣೆ ಮಾಡಿದ್ದಾರೆ ಇಲ್ಲಿ. ಅದು ನಿಮ್ಗೆಲ್ಲ ಗೊತ್ತು ಮಾಡಬೇಕು ಪೋಷಣ ಅಂದ್ರೆ ಎಷ್ಟು ನಿಮ್ಗೆ ಮಹತ್ವದಂತ. ಬರೀ ಪ್ರೆಗ್ನೆನ್ಸಿದಲ್ಲಿ ಅಷ್ಟೇ ಅಲ್ಲ, ಬಟ್ ಹದಿಹರೆಯದರ ಏಜ್ನಲ್ಲಿ ಟೀನೇಜ್ 15ರಿಂದ 20-29 ವಯಸ್ಸಿನ ಹುಡುಗರಾಗ್ಲಿ ಹುಡುಗಿಯರಾಗ್ಲಿ ಎಲ್ಲರಿಗೆ ಪೋಷಣ ತುಂಬಾ ಮಹತ್ವ. ಅದಕ್ಕೆ ನಾವು ಎಲ್ಲ ನಮ್ದು ಊಟದಲ್ಲಿ ಏನೇನು ತಗೋಬೇಕು, ಎಲ್ಲ ಹಸಿ ಗ್ರೀನ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಇವೆಲ್ಲ ಬಿಟ್ರೆ ಮತ್ತು ಮೀಟ್, ನಾನ್ ವೆಜ್ ತಿನ್ಬೋದು. ಅದ್ರೊಳಗೆ ಸ್ಪೆಷಲಿ ಈಗ ನಂದು ಕನ್ಸರ್ನ್ ಅಂದರೆ ನಾನು ಡಾಕ್ಟರ್ ಆಗಿ ಇದು ಮಾಡ್ತೀನಲ್ಲ ಚಿದ್ರಿ ನಮ್ದು ಏರಿಯಾ ಎಲ್ಲ ANCs ಇಲ್ಲಿಂದ ಯಾರು ನ್ಯೂಟ್ರಿಷನ್ದಾಗ ಕಡಿಮೆ ಇರಬಾರ್ದು. ಎಲ್ಲ ANCs ಆಗಲಿ ಹುಡುಗಿಯರಾಗಲಿ ಬಿಫೋರ್ ಮ್ಯಾರೇಜ್ ಆದ್ಮೇಲೆ ಬಿಫೋರ್ ಕನ್ಸೆಪ್ಷನ್ ಅಂದ್ರೆ ಮಕ್ಕಳು ಆಗೋಕ್ಕಿಂತ ಮೊದಲು ಎಲ್ಲ ಹೆಲ್ದಿ ಇರಬೇಕು, ಹೆಣ್ಮಕ್ಳು ಸ್ಪೆಷಲಿ. ಅದಕ್ಕೆ ಗೌರ್ಮೆಂಟ್ಲಿಂದ ತುಂಬ ಎಲ್ಲ ಫೆಸಿಲಿಟೀಸ್ ಅದಾವ, ಅವೆಲ್ಲ ನೀವು ತಿಳ್ಕೋಬೇಕು. ಮತ್ತು ನಿಮ್ದು ಊಟದಲ್ಲಿ ಏನೇನು ಕರೆಕ್ಟಾಗಿ ಊಟ ಬ್ಯಾಲೆನ್ಸ್ ಡೈಟ್ ಮಾಡಬೇಕು ಅದನ್ನು ತಿಳ್ಕೋಬೇಕು. ಈಗಾಗಲೇ ಎಲ್ಲ ಹೇಳಿರ್ಬೋದು CDPO ಮೇಡಮ್ ಅವರು, ನಮ್ದೆಲ್ಲ ಹೆಲ್ತ್ ಸ್ಟಾಫ್.
ಅದಕ್ಕೆ ನೀವು ಎಲ್ಲ ತಿಳ್ಕೊಂಡು ಸರಿಯಾಗಿ ಊಟದಲ್ಲಿ ಎಲ್ಲ ಪ್ರಕಾರದ ಫುಡ್ ಐಟಮ್ಸ್ ಆ್ಯಡ್ ಮಾಡ್ಕೊಂಡು ಹೆಲ್ದಿಯಾಗಿರ್ರಿ. ನಿಮ್ಲಿಂದ ನಾವು ಹೆಲ್ದಿ ಆಗಿರ್ತೀವಿ. ಯಾವುದು ಏನ್ಸಿ ವೀಕ್ ಆದ್ರೆ ನಮ್ಗೆ ಫುಲ್ ಹೆಡೇಕ್ ಆಗ್ತದೆ. ಯಾರು ಗರ್ಭಿಣಿಯರು ವೀಕ್ ಇರಬಾರ್ದು. ಈ ಕಾರ್ಯಕ್ರಮಕ್ಕೆ ನಮ್ಮ ಉಪನಿರ್ದೇಶಕರಾದ ಶ್ರೀಕಾಂತ್ ಸರ್ ಅವರು ಬಂದಿದ್ದರು. ಹಾಗೆ ನಮ್ಮ ಸಿಡಿಪಿ ಮೇಡಮರಾದ ಶಾರದಾ ಕಮಲ್ಕರ್ ಅವರು ಕೂಡ ಬಂದಿದ್ದರು. ಮತ್ತು ನಮ್ಮ ಆರೋಗ್ಯ ಇಲಾಖೆಯಿಂದ ವೈದ್ಯಾಧಿಕಾರಿಗಳು ರೇಣುಕಾ ಮೇಡಮ್ ಅವರು ಕೂಡ ಬಂದಿದ್ದರು. ಮತ್ತು LHV ಅವರಾದ ಉಷಾರಾಣಿ ಅವರು ಕೂಡ ಬಂದಿದ್ದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ತಾಯಂದಿರು ಹಾಗೂ ಗರ್ಭಿಣಿಯರು, ಬಾಣತೆಯರು ಮತ್ತು ಕಿಶೋರಿಯರು ಪಾಲ್ಗೊಂಡಿದ್ದರು. ಶಾರದಾ ಮೇಡಮ್ ಅವರು ಪೌಷ್ಟಿಕ ಆಹಾರದ ಬಗ್ಗೆ ವಿವರವಾಗಿ ಜನರಿಗೆ ತಿಳಿಸಿ ಹೇಳಿದರು. ಅದೇ ರೀತಿ ನಮ್ಮ ಉಪನಿರ್ದೇಶಕ PO ಸರ್ ಆದ ಶ್ರೀಕಾಂತ್ ಸರ್ ಅವರು ಯಾವ ತರಕಾರಿಯಲ್ಲಿ ಯಾವ ವಿಟಮಿನ್ಸ್ ಇರುತ್ತದೆ ಎಂದು, ಗರ್ಭಿಣಿ ಯಾವ ತರಕಾರಿ ಮೊಳಕೆ ಕಾಳು ತಿಂದರೆ ರಕ್ತವನ್ನು ಹೆಚ್ಚಿಸುತ್ತದೆ ಮತ್ತು ಮಕ್ಕಳ ಮರಣದ ಸಂಖ್ಯೆ ಕಡಿಮೆ ಹೇಗೆ ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ವಿವರವಾಗಿ ಹೇಳಿದರು. ಹಾಗೆ ಈ ಕಾರ್ಯಕ್ರಮವನ್ನು ಸೀಮಂತ ಕಾರ್ಯಕ್ರಮ, ಗರ್ಭಿಣಿಯರಿಗೆ ಹೂವು, ಹಣ್ಣು ಮತ್ತು ಬಳೆದು ಕೊಟ್ಟು ಮಡಿಲು ತುಂಬೋ ಕಾರ್ಯಕ್ರಮ ಮಾಡಿದ್ದೇವೆ. ಮತ್ತು ಅನ್ನಪ್ರಸನ್ನ ಕಾರ್ಯಕ್ರಮ ಕೂಡ ನಡೆಸಿಕೊಟ್ಟಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.